ಏನ್ಲ ಅವಿ ಮಗ ಬಾಲ ಊಟಕ್ ಬಾ ದೇವ ಅಣ್ಣ ಕೈಕಾಲ್ ಮಕ್ಕ ತಕ್ಕಂಬರಕ್ ಹೋಗ್ಯಾನ ತಡಿ ಬರ್ತಾನ ಹೋನವ ಲಗುನ ಬಾನ್ ಲಗುನ ಊಟಕ್ ನೀಡ್ಬೇಕು. ಹಾ ಬನ್ನಿ ಬೇ ಲಗುನ ಊಟಕ್ಕೆ ಕೊಡು. ತಡಿಲ ಮಗ ಬಿಸಿ ಬಿಸಿ ಹಪ್ಳ ಕರ್ಕೊಂಡ್ ಬರ್ತಾನಿ. ಹಪ್ಳ ಮಾಡೀನಿ ಮೊನ್ನೆ ಬಿಸಿಲು ಬಿದ್ದಿತ್ತಪ್ಪ ಜೋರು ಅದಕ್ಕೆ ಹಪ್ಳ ಮಾಡಿರ್ತಾನಿ. ಅಕ್ಕಿ ಹಪ್ಳಲ್ಲ ಓಟ ಎಣ್ಣೆ ಕರ್ದು ತಗೊಂಬರ್ತೀನಿ ತಡಿ. ಏನ ಕಾವ್ಯ ಏನು ಊಟ ಮಾಡಕ್ಕಂತೀನಿ ನೀನು? ಏನ ಇದು ಸೂಪ್ ರಾತ್ರಿ ಊಟ ಮಾಡಂಗಿಲ್ಲಪ್ಪ ನಾನು ದಪ್ಪ ಆಗ್ಬಿಟ್ರೆ ಏನ್ ಮಾಡ್ಬೇಕು ಅದಕ್ಕ ಸೂಪ್ ಕುಡಿಯಾಕಂತಾನಿ. ಏನು ಮನ್ಯಾಗ ಮಾಡಿದ್ದೇನು ಸೂಪ್? ಇಲ್ಲಣ್ಣ ನಾರ್ಸ್ ಸೂಪ್ ಇದು ನೀನು ಕುಡಿತೇನು ಮಾಡ್ಕೊಡ್ಲನು? ಏ ಬ್ಯಾಡವಾ ಅದ್ರಾಗ ಕಾರ್ನ್ಫ್ಲೋರ್ ಜಾಸ್ತಿ ಇರ್ತತಿ ನಂಗೆ ತಿನ್ನಕ್ ಹೋಗಂಗಿಲ್ಲ ಅದು. ಇಲ್ಲಣ್ಣ ರುಚಿ ಇರ್ತತಿ. ಬ್ಯಾಡವಾ ನಾ ಅದು ಕುಡಿಯಂಗಿಲ್ಲ ಬಿಡು. ಏ ಕಾವ್ಯ ಅವನಿಗೆ ಒಲ್ಲೆ ಅಂತ ಬಿಡು ಯಾಕೆ ಕಾಟ ಕೊಡ್ತಿಲೆ ಸುಮ್ಕ ತಿನ್ ನೀನು ಹೊಟ್ಟೆ ತುಂಬಾ ಊಟ ಮಾಡಂದ್ರೆ ದಪ್ಪ ಅಕ್ಕಾಳಂತಿಕೆ ತಗಲ ಅವಿ ಊಟ ಮಾಡು ಹೊಟ್ಟೆ ತುಂಬಾ ಊಟ ಮಾಡಪ್ಪ. ನೋಡ್ಲಾ ನಿಮ್ಮಪ್ಪ ಇನ್ನ ಬಂದಿಲ್ಲ ಹಿಂಗ ಮಾಡ್ತಾನ ನಿಮ್ಮಪ್ಪ. ಒತ್ತೊತ್ತಿಗೆ ಊಟ ಮಾಡಂಗಿಲ್ಲ ಏನೇನು ಇಲ್ಲಪ್ಪ. ಜಳಕ ಮಾಡಂಗಿಲ್ಲ ಪೂಜೆ ಮಾಡಂಗಿಲ್ಲ ಏನು ಇಲ್ಲ ಕುಡಿಯೋದು ಬೀಳೋದು ಇದ ಮಾಡ್ತಾನ. ಯಾಕಲೇ ನನ್ನ ಮಗನ ಮುಂದ ನನ್ನ ಬಗ್ಗೆ ಚಾಡಿ ಹೇಳಕ್ ಕುಂತೀಯೇನೋ? ನೋಡ್ಲ ಮಗ ನೋಡು ನಾನೇನ ಚಾಡಿ ಹೇಳಕ್ ಕುಂತಾನಂತ ನೋಡು ಇದ್ದಿದ್ದಂಗೆ ಹೇಳಿದ್ರ. ಯಪ್ಪ ನೀನು ಒಟ್ಟು ಕುಡಿಯೋದು ಕಮ್ಮಿ ಮಾಡ ಯಪ್ಪ. ನಾ ಕುಡಿಯಂಗಿಲ್ಲ ಬಿಡ್ಲಾ ಈಕೆ ಹಂಗ ಸುಳ್ಳಪ್ಪಳ ಹೇಳ್ತಾಳ ನೀ ನಂಬಿಡ್ತೀಯೇನು? ಅದು ಬಿಡ್ಲಾ ನನಗ ಸೊಸಿ ಬೇಕು ನೀನು ಒಂದು ಮದ್ವಿ ಮಾಡ್ಕೋಬೇಕಷ್ಟ. ಅವನಿಗೇನ್ ಮಹಾ ವಯಸ್ಸಾಗೈತಿ ಈಗ ಮದ್ವಿ ಆಗಕ್ಕ ಮದ್ವಿ ಮಾಡ್ಬೇಕತ್ತ ಏನ್ಲಾ ನೀನ್ ಮದ್ವಿ ಅಕ್ಕಿ ಏನು ಹೇಳು. ಯಾರ ಮದ್ವಿ ಅಕ್ಕೇನಿ ಮದ್ವಿ ಅಕ್ಕೇನಿ ಅಂತ ಹೇಳ್ತಾರನು ನಾವಾಗೆ ಮಾಡ್ಬೇಕು ತಿಳ್ಕೊಂಡು. ಯಪ್ಪ ಈಗ ಮದ್ವಿಗೆ ಅರ್ಜೆಂಟರ ಏನೈತಿ ನಾನು ಟೈಮ್ ಕೂಡ ಬಂದಾಗೆಲ್ಲ ಮಾಡ್ಕೊಂತೀನಿ. ನಂಗೂ ನನ್ನ ಮಗಂದು ಮದ್ವಿ ಮಾಡ್ಬೇಕು ಅಂತ ಆಸೆ ಐತಿ. ನಾನು ಮಲ್ತಾಯಿ ಆಗಿರ್ಬಹುದು ಆದ್ರ ಕಟ್ಟಗಿ ಇಲ್ಲ. ಮಲ್ತಾಯಿ ಹಂಗ ನಾನು ನಡ್ಕೊಂಡು ಇಲ್ಲ ಎಂದು. ನನ್ನ ಮಗ ವೀರೇಶ ಹೆಂಗ ನೋಡು ಹಂಗ ಈ ಅವಿನಾಶ್ನು. ಹೌದು ಇವತ್ತು ಅವಿನಾಶಿಗೆ ಏನ್ ಮಾಡ್ಕೊಟ್ಟಿ ಊಟಕ್ಕ? ಇದ ಅನ್ನ ಸಾರು ಅವಿನಾಶ್ ಉಣ್ಣ ಕುಂತಾನಲ್ಲ ಅದ. ಕಾವ್ಯ ಏನ್ ಮಾಡಿದ್ಲವ ನಿಮ್ಮವ್ವ? ಅದು ಅಲ್ಲ ಅಲ್ಲ ಕಾವ್ಯ ಎದಕ್ಕೆ ಹೇಳ್ಬೇಕು ನಾನು ಹೇಳಕುಂತೀನಲ್ಲ ಅನ್ನ ಸಾರು. ಯಪ್ಪ ಅವ ಅವನಿಗ ಕುಚ್ಚಿದ್ದು 2 ತತ್ತಿ ಮತ್ತೊಂದು ಆಮ್ಲೆಟು ಚಪಾತಿ ಮಾಡ್ಕೊಟ್ಟಿದ್ಲು. ನಾನು ತಿನ್ನಂದ್ಲ ನನಗೂ ನಾನು ಒಲ್ಲೆ ಅಂದ ಸೂಪ್ ಕುಡಿಯಾಕ ಕುಂತಾನಿ. ನೋಡಿದೇನ್ಲ ಅವಿನಾಶ ನಿಮ್ಮ ಅವ್ವಂದು ಕರಾಮತ್ತು ಹೆಂಗೈತ್ ನೋಡು ಹೊಡ್ತಾ ಹೇಳುದು ವೀರೇಶ ಅವಿನಾಶ ಎರಡು ನನ್ನ ಮಕ್ಳ ಅಂತಾಳು. ಆದ್ರ ಒಳಗೊಳಗ್ ಇಂಥವೆಲ್ಲ ಆಟ ಆಡ್ತಾಳ ನಿಮ್ಮವ್ವ ತಿಳ್ಕೊಂಡು ಮದ್ವಿ ಆದಿ ಏನು ನೀನು ಉಳ್ಕಂತಿಯಪ್ಪ. ಇಲ್ಲ ನಿನಗ ಬಿಟ್ಟಿದ್ ನೋಡು. ನೋಡ್ಲ ಅವಿನಾಶ ನೋಡು ಆಲೂಗಟ್ಟ ಪಾಡೆ ಜಿಮ್ ಸೇರ್ಕೊಂಡಲ್ಲ ಅವನಿಗ ಕುಚ್ಚಿ ತತ್ತಿನ ಬೇಕು ಆಮ್ಲೆಟ್ ಚಪಾತಿನ ಬೇಕಪ್ಪ ಏನ್ ಮಾಡ್ಬೇಕು? ನಿನಗೂ ಮಾಡ್ಬೇಕು ನಾನೇನು ಇಲ್ಲ ನಂಗಿಲ್ಲ ಬಿಡು. ಆದ್ರ ನೀನು ಅವಾಗ ಎಗ್ರೈಸು ಅದು ಇದು ತಿಂತಿರ್ತೀಯಲ್ಲ ಮನೆಯಾಗಿಂದ ಊಟ ತಿಂದಿರಂಗಿಲ್ಲ ಅಂತ ಅನ್ನ ಸಾರ್ ಕೊಟ್ನಿಪ್ಪ. ನೋಡಿ ನಿಮ್ಮಪ್ಪ ಅದಕ್ಕೆ 4 ತರದ ಬಣ್ಣ ಬಳದು ಹೆಂಗೆ ಹೇಳಕ್ಕುಂತ ನೋಡು. ಹೌದಪ್ಪ ಹೌದು ಅವು ಹೇಳುದುನು ಬರಬರ ಐತಿ ಹಂಗೆಲ್ಲ ಇಲ್ಲ ಅವ್ವ. ನೀನು ಅದು ಬಿಡು ಈಗ ಊಟ ಕುಂದ್ರ ಬಾ. ಅನ್ನ ಸಾರು ಹೋಗಂಗಿಲ್ಲ ನಾನು ಮಲ್ಲಿಕನ ಅಂಗಡ್ಯಾಗ ಒಟ್ಟು ನಾಷ್ಟ ಮಾಡ್ಕೊಂಡು ಬಂದಾನ ಈಗೇನಿದ್ರು ಮಕ್ಕಂಬಿಡುದು. ನೋಡ್ಲಾ ದಿನ ಎದ್ದ ಮಲ್ಲಿಕನ ಅಂಗಡಿಯಾಗ ಚಾ ಕುಡಿಯುದು ನಾಷ್ಟ ಕುಡಿಯ ಮಾಡ್ತಾನ ಏನ್ ನಾನ್ ಮಾಡಕಂಗಿಲ್ಲನು. ಕಮ್ಮಗ್ ಮಾಡ್ತಿ ಬಿಡು ಬಾರಿ ಕಮ್ಮಗ್ ಮಾಡ್ತಿ. ನೋಡ್ಲಾ ಅವಿನಾಶ ನೀನು ಆಕಿ ರಾಮಾಯಣ ಬಿಟ್ಬಿಡು ನೀನು ಹೊಟ್ಟೆ ತುಂಬ ಊಟ ಮಾಡ್ಲಾ. ಊಟ ಮಾಡಪ್ಪ ನೀನು ಊಟ ಮಾಡು. ಮತ್ತ ಊರ್ ಮಂದಿ ಎಲ್ಲ ಅಂತಾರ ನನಗ ಮಲ್ತಾಯಿ ಮಗ್ಗ ಒಂದಿನ ಊಟಕ್ಕೆ ನೀಡ್ಲಿಲ್ಲ ಬಂದ್ 3 ದಿನ ಆತು ಒಂದು ನಾಷ್ಟ ಮಾಡಿಸ್ಲಿಲ್ಲ ಒಂದು ಊಟ ಮಾಡಿಸ್ಲಿಲ್ಲ ಒಂದು ಚಾ ಕೊಡ್ಲಿಲ್ಲ ಅಂತ ಅಂತಾರಪ್ಪ. ನಾನ್ ಅನಸ್ಕೊಳಕ್ ತಯಾರಿಲ್ಲ ನೀನು ಹೊಟ್ಟೆ ಊಟ ಮಾಡಪ್ಪ. ಯಾರು ಏನಂತಾರ ಬೇ ನೀನು ಹೆಂಗದಿ ಅಂತ ನಂಗೆ ಗೊತ್ತಿಲ್ಲನು. ನಿನಗಿರಷ್ಟು ಬುದ್ಧಿ ನಿಮ್ಮ ಅಪ್ಪಗಿಲ್ ನೋಡ್ಲಾ ಏನು ಮಾಡ್ಬೇಕು? ಊಟ ಮಾಡ್ಲಾ ಅವಿನಾಶ ನೀನು ಊಟ ಮಾಡು ಹೋಗ್ಲಿ ಬಿಡ್ಬಿ ಯಾಕೆ ಅಳ್ತಿ ನೀನೇನ್ ಬ್ಯಾರೆ ಏನೋ ನಮ್ಮ ಅವು ಇದ್ದಂಗ ಕಣ್ಣೀರು ಒರೆಸ್ಕ. ಆತ್ಲ ಮಗ ಆತ ನೀನ್ ಅವು ಅಂದಿಲ್ಲ ಅಷ್ಟು ಸಾಕ್ಲ ನಂಗ ನಿಂದು ಮದ್ವಿ ಮಾಡ್ಬಿಡು ತಗೋಲ. ಯಾಕೋ ಇಷ್ಟು ದಿನ ಬ್ಯಾಡ ಅಂತಿದ್ದಿ? ಹಂಗಲ್ರಿ ಈಗ ನಮ್ ಕಾವ್ಯಾಗ ಮದ್ವಿ ಮಾಡ್ಬಿಡ್ನು ಅಂದ್ರ ತಂಗಿಗ ಮನೆಗೆ ಇಟ್ಕೊಂಡು ಅಣ್ಣಂದ್ ಹೆಂಗ್ ಮದ್ವಿ ಮಾಡಕ್ ಬರ್ತತಿ. ಕಾವ್ಯಾಂದ ಮದ್ವಿ ಆದ ಕೂಟನ 1 ವರ್ಷದಾಗನ ನಮ್ಮ ಅವಿನಾಶಂದು ಮದ್ವಿ ಮಾಡಿ ಮುಗಿಸ್ಬಿಡ್ನು ಹೌದಿಲ್ಲ? ಬೇಷದಿ ತಗ ಈಗ 9 ಮುಗಿದು 10ನೇತ್ತಕ್ಕೆ ಹೊಂಟಾಳ ಆಕಿದ್ ಮದ್ವಿ ಮಾಡ್ತೀಯ ನೀನು? ಹೌದು ಬೇ ಆಕಿಗೆ ಎಲ್ಲಿ ಮದ್ವಿ ಈಗ? ಹಂಗಲ್ಲ ಬೆಳೆ ಹುಡುಗಿ ಆಕಿ ಗಿಡ ಬೆಳ್ದಂಗ್ ಬೆಳೆದ್ ನಿಂತ್ ಬಿಡ್ತಾಳ. ನೀನ್ ಬೇಷದಿ ಈಗ 10ನೇತ್ತ ಮುಗಿತೈತಿ 11 12 ಮುಗಿದೀತ ಅಂದ್ರ ಚಲೋ ವರನ್ ಹುಡುಕಿ ಒಟ್ಟು ವರದಕ್ಷಿಣೆ ಕೊಟ್ಟು ಮದ್ವಿ ಮಾಡಿ ಮುಗಿಸ್ಬಿಡುಲ್ಲ. ಚಲೋ ಗೌರ್ಮೆಂಟ್ ನೌಕರಿ ಇದ್ದವಂಗ ಮಾಡ್ಬಿಡುನು ಕಾವ್ಯಾಗ. ಆಮೇಲೆ ನಿಂದ ಮದ್ವಿ ಹೌದಿಲ್ಲ? ದೇವ ನೀನು ಅಣ್ಣನ ಮದ್ವಿ ಮಾಡಂಗಿದ್ರ ಈಗ ಮಾಡು ಇಲ್ಲ ಮುಂದರ ಮಾಡು. ಆದ್ರ ನನ್ನ ಮದ್ವಿ ಮಾತುಕತೆ ಮಾಡಕ್ ಹೋಗ್ಬೇಡ. ಏನು ನನಗ ಮದ್ವಿ ಇಷ್ಟ ಇಲ್ಲ. ಏನು ನಾನು ಚಲೋತ್ನಾಗಿ ಸಾಲಿ ಕಲಿಬೇಕು ಬ್ಯಾಂಕ್ನಾಗ ಇಲ್ಲಂದ್ರೆ ಎಲ್ಲರ ನೌಕರಿ ಮಾಡ್ಬೇಕು ಟೀಚರ್ ಆಗ್ಬೇಕು ಅದು ಏನೇನ ನಂಗೆ ಜಗ್ಗ ಆಸೆ ಅದಾವು ಯಾವ್ದಾರ ಒಂದು ಆಗೇ ಆಗ್ತೀನಿ ನಾನು. ಏನು ನೀನು ಅಣ್ಣನ ಮದ್ವಿ ಮುಂದೆ ಹಾಕಕ್ಕ ನನ್ನ ಮದ್ವಿ ವಿಚಾರ ತೆಗಿಯಕ್ಕೆ ಹೋಗ್ಬೇಡ. ಏನು ನಿಂದೆಲ್ಲ ಆಟ ನಂಗೆ ಗೊತ್ತೈತಿ. ನೋಡಿದೆಲ್ಲ ಅವಿನಾಶ ಈ ಮನ್ಯಾಗ ನಾ ಕೆಟ್ಟ ಕ್ಯಾಬಿಟ್ಟಿನಪ್ಪ ನಾ ಕೆಟ್ಟ ಕ್ಯಾಬಿಟ್ಟಿನಿ. ನನಗೇನು ತಲೆ ಕೆಟ್ಟತನು ನಾದ್ ನಿದ್ ಮನ್ಯಾಗ ನಾ ಏನು ಬಾಳೆ ಮಾಡಂಗಿಲ್ಲ ಅಂತಾರ ಅಂತದ್ರಾಗ ಕನ್ಯಾನು ಸಿಗವಲ್ವು. ಈಗ ಈಕಿ ಮನ್ಯಾಗ ಅದಾಳ ಅಂದ್ರೆ ತಂಗಿನ ಬಿಟ್ಟು ಅಣ್ಣ ಮದ್ವಿ ಆದ ಅನ್ನೋ ಮಾತು ಬರ್ತತಿ. ಅದಕ್ಕಪ್ಪ ನಾನು ವಿಚಾರ ಮಾಡಿದ್ದು ನೋಡು ಹೆಂಗ್ ಮಾಡ್ತೀನಿ ನೋಡ್ರಿ. ಬೇವಾ ನಂಗೂ ಸದ್ಯಕ್ಕೆ ಮದ್ವಿ ಇಷ್ಟ ಇಲ್ಲ. ನನ್ನ ಮದ್ವಿ ಬಗ್ಗೆ ಮಾತಾಡಕ್ ಹೋಗ್ಬೇಡ. ಏನು ಪಾಪ ಹುಡುಗ ಇವತ್ತು ಬಂದು 3 ದಿನದಾಗ ಇವತ್ತು ಊಟ ಮಾಡಕ್ ಕುಂತದ್ದು
ನೆಟ್ ಊಟ ಮಾಡಕ್ಕೂ ಕೊಡ್ಲಿಲ್ಲಲ್ಲ. ಅಯ್ಯೋ ದೇವ್ರೇ, ನಾನ ನೀನ ಜಗಳ ತೆಗ್ದಿದ್ದು. ಬೇಷದಿರ್ತಗ ಅವಿನಾಶ. ಏನ್ಲ ಮಗ? ಈ ನಮ್ಮವ್ವ ಬೇಕಂತ ಮಾಡ್ತಾಳೋ ಬ್ಯಾಡಂತ ಮಾಡ್ತಾಳೋ ಒಂದು ಗೊತ್ತಾಗಂಗಿಲ್ವಾ. ಇವ ಮಗಳ ಒಂದ್ ಗ್ಲಾಸ್ ನೀರ್ ತಂದು ಕೊಟ್ಬಿಡುವ. ಹ್ಞೂ ಯಪ್ಪ. ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಅವಿನಾಶಂದು ಮದ್ವಿ ಯಾವಾಗ ಅಂತ ಕೇಳಾಕೊಂತಾರಿ. ಮದ್ವಿ ಆಗ್ತದ್ರಿ, ಅದು ಭಾಳ ಇಂಟ್ರೆಸ್ಟಿಂಗ್ ಸ್ಟೋರಿ ಅದ ರೀ. ಈಗ ಸದ್ಯಕ್ಕೆ ಮದ್ವೆ ಮಾಡಿಬಿಟ್ರೆ ಕತೆ ಹೆಂಗೆ ಮುಂದೆ ಹೋಗ್ಬೇಕ್ರಿ. ಭಾಳ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಅದಾವ್ರಿ. ಅದಕ್ಕೆ ಪ್ಲೀಸ್ ಆ ಒಂದು ಮದುವೆ ಆಗೋ ಮಟನೂ ನಮಗೆ ಹಿಂಗೆ ಸಪೋರ್ಟ್ ಮಾಡಿರಿ, ಮದುವೆ ಆದ್ಮೇಲೂ ಸಪೋರ್ಟ್ ಮಾಡಿರಿ ಪ್ಲೀಸ್. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಏನ್ರಿ ಎಲೆ ಅಡಿಕೆ ತಂದು ಕೊಡ್ಲಾನು ತಿನ್ನಾಕ? ಬ್ಯಾಡ ಎಲೆ ಅಡಿಕೆ ತಿನ್ನಂಗಿಲ್ಲ ನಾನು, ಬ್ಯಾಡ. ನಂಗ ಗ್ಯಾಸ್ ಬಂದಿದ್ದಕ್ಕ ಖುಷಿ ಆತನ ಮೇಡಮ್ನಿಗ. ರೀ ನಂಗರ ಭಾಳ ಖುಷಿ ಆಯ್ತು. ಬಿಜಾಪುರ್ ಬೀಜಲಿ ನಮ್ಮ ಹುಡುಗಿ ಹೆಸರು ಅಂದಿಲಿ. ಅಯ್ಯೋ ಎಷ್ಟು ಚಂದ ಹೇಳ್ತೀರಿಪ್ಪ ನೀವರ. ಅವಾಗ ಹೇಳ್ಬೇಕು ಅಂತೀನಿ. ನಮ್ಮ ಅವ್ವ ಅದು ಇದು ಯಾರು ಇದ್ದ ಇರ್ತಾರ ಆಜು ಬಾಜು, ಅದಕ್ಕೆ ಹೇಳಂಗಿಲ್ಲ. ಅದಕ್ಕೆ ಈಗ ರೂಮ್ನಾಗ ಸಿಕ್ಕಲ್ಲ, ಅದಕ್ಕೆ ಹೇಳಿದ್ನಿ. ಹ್ಞೂ ರೀ. ಅಲ್ಲ ಇದು ಅವಿನಾಶ್ ಅಣ್ಣಾರ ನಾಳೆ ಊರಿಗೆ ಹೊಂಟಾರಂತಲ್ಲ? ಹೌದು, ನಾಳೆನೂ ಹೊಂಟಾನವ. ಅಲ್ಲ ಅದು ನೀವು ಹ್ಞೂ ಅಂದ್ರ ಅವಿನಾಶ್ ಅಣ್ಣಗ ಊಟ ಬುತ್ತಿ ರೊಟ್ಟಿ ಕಟ್ಬೇಕು ಅಂತ. ಪಾಪ ರೀ, ಮನ್ಯಾಗಿಂದ ಊಟ ಆದಂಗೆ ಆಗಂಗಿಲ್ಲ. ಹೊರಗೆ ಹೋದಾಗ ಒಂದು 4 ದಿನ ಇಲ್ಲಂದ್ರೆ 2 ದಿನಾರ ಇಟ್ಕೊಂಡು ತಿನ್ವಲ್ರಕ್ಕ ನಾನು ಮಾಡಿಕೊಟ್ಟಿದ್ದು ಅಡಿಗೆನ. ಹೌದಿಲ್ರಿ? ಮಾಡು. ಒಟ್ಟು ಕೆಡ್ಲಾರ್ದಂಥದ್ದು ಮತ್ತು ಸೋರ್ಲಾರ್ದಂಥದ್ದು ಒಟ್ಟು ಚಲೋತ್ನಾಗಿ ಶೇಂಗಾ ಚಟ್ನಿ ಅದು ಇದು ಮಾಡಿ ಕಟ್ಟು ಪಾಪ. ಸರಿ, ನೀವು ಇಷ್ಟು ಹೇಳಿದ್ರಲ್ಲ ನಾನೆಲ್ಲ ಮಾಡ್ತೇನೆ ತಗೋರಿ. ಅನ್ನಂಗೆ ಅಲ್ರಿ ಅವ್ರಿಗೆ ಮದ್ವೆ ಮಾಡ್ಕೊಂತ ಹೇಳ್ರಿ. ಅಯ್ಯೋ ಅವನಿಗೂ ಮದ್ವೆ ಆಗ್ಬೇಕಂತ ಆಸೆ ಐತಿ ಏನು, ಆದ್ರೆ ಅವ್ರ ಮಲ್ತಾಯಿ ಅವ್ರ ತಾಯಿ ಅದಾಳಲ್ಲ, ಅವನಿಗ ಇಕ್ಕಟ್ನ್ಯಾಗ ಸಿಗಿಸ್ ಕುಂದರ್ಸ್ಬಿಡ್ತಾಳ. ಏನು ಮಾಡ್ಬೇಕು? ಹೌದಾ, ಪಾಪ ಅಲ್ರಿ. ಅಯ್ಯೋ ದೇವ್ರೆ, ನೀನು ಇವನಿಗೆ ನೋಡಿ ಪಾಪ ಅಂತಿ. ಆಕಿ ದುಡ್ಡು ತಂದು ಹಾಕ್ತಾನ ಅನ್ನೋ ಸಂಕಟಕ್ಕರ ಒಂದು ಮಾತು ಚಂದಾಗಿರ ಮಾತಾಡ್ತಾಳ. ಇನ್ನೊಬ್ಬೊಬ್ರ ಮನ್ಯಾಗ ನೋಡ್ಬೇಕು ನೀನು, ಕಾಲು ಕಸಕ್ಕಿಂತ ಕಡೆಯಾಗಿ ನೋಡ್ತಾರ. ಅಯ್ಯೋ ದೇವ್ರೆ, ಮಲ್ತಾಯಿ ಕಷ್ಟ ಯಾ ಶತ್ರುಗೂ ಬ್ಯಾಡ. ಅಲ್ಲ ಎಲ್ಲರೂ ಹಂಗ ಇರಂಗಿಲ್ಲಲ್ಲ? ನಂಗೆ ಗೊತ್ತಿಲ್ಲಪ್ಪ. 90% ಜನ ಹಂಗೂ ಇರ್ತಾರ, ಒಂದು 10% ಜನ ಚಲೋನೂ ಇರ್ಬಹುದು, ಹೇಳಕ್ಕಾಗಂಗಿಲ್ಲ. ಹೌದ್ರಿ, ಎಲ್ಲರೂ ಕೆಟ್ಟವ್ರು ಆಗಿರಂಗಿಲ್ಲ, ಎಲ್ಲರೂ ಒಳ್ಳೆಯವರು ಆಗಿರಂಗಿಲ್ಲ. ನಂಗೆ ಆತ. ಹೋಗ್ಲಿ ಮತ್ತ. ಏನ್ರಿ, ನಾನು ನಿಮ್ಮ ಹತ್ರ ಒಂದು ಮಾತು ಹೇಳ್ಬೇಕ್ರಿ. ಯಾಕಳ ಕುಂತೀಯ? ಏನಾತ? ಏನು ಹೇಳು. ಆತ್ರೆಲ್ಲ ಬಗೆಹರಿತಾವೇನೋ. ಏನಾತ ಹೇಳು. ನಮ್ಮವ್ವ ಏನಾರ ಅಂದ್ಲೇನು? ಬ್ಯಾಗ್ ಬಂದಂಗೆ ಬೈದ್ಲೇನು? ಇಲ್ರಿಪ್ಪ ಅತ್ತೇರಿ ಏನೂ ಅಂದಿಲ್ ಬಿಡ್ರಿ ನನಗೆ. ಆದ್ರ ಏನ್ರಿ, ನಮ್ಮ ಅವ್ವ ಅಪ್ಪ ನಂಗೆ ಜೋಗ್ ನೆನಪು ಬರಾಕುಂತ ಬಿಟ್ಟಾರಿ. ಅಲ್ಲ ಫೋನು ಎತ್ತವಲ್ರು ಅವ್ರು, ಎಲ್ಲದಾರಂತನೂ ಗೊತ್ತಾಗ್ವಲ್ತು. ಬಿಜಾಪುರ ಒಳಗೆ ಬಂದಾಗ ನಮ್ಮ ಅಣ್ಣ ಫೋನ್ ಹಚ್ಚಿ ತಿಳಿಸ್ತೀನಿ ಅಂದಿದ್ದ. ಅವಂದು ಏನು ಫೋನ್ ಬಂದಿಲ್ಲ, ನಾನು ಹಚ್ಚಕ್ಕೆ ಹೋಗಿಲ್ ಬಿಡ್ರಿ. ಆದ್ರೆ ನಮ್ಮ ಅವ್ವ ಅಪ್ಪ ನಂಗೆ ಒಂಥರ ಹೊಟ್ಟೆ ರುಮ್ ಅನ್ನಿಸ್ತೈತ್ರಿ. ಹುಚ್ಚಿ, ಏನು ಆಗಿರಂಗಿಲ್ಲ. ನಂಗೆ ಅದೆಲ್ಲ ಗೊತ್ತಿಲ್ರಿ. ನಾಳೆ ಅದು ಅವಿನಾಶ್ ಅಣ್ಣ ಊರಿಗೆ ಹೋಗಿಂದೆ. ನಾಳೆ ಸೋಮವಾರ ಐತಿ. ಮಧ್ಯಾಹ್ನ ಹೊತ್ತು ಇಲ್ಲ ಸಾಯಂಕಾಲ ಹೊತ್ತು ಪೊಲೀಸ್ ಕಂಪ್ಲೇಂಟರ ಕೊಟ್ಟು ಬರೋನೇನ್ರಿ? ಈಗ ಗದಗ್ನಾಗ ಹೆಂಗೆ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಬರ್ತತಿ? ನಾವು ಬಿಜಾಪುರಕ್ಕೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಿಡ್ಬೇಕು ಹಿಂಗಿಂಗ ಅಂತ. ಹೌದಿಲ್ಲ? ಅಲ್ಲಿಂದನ ಅವ್ರವ್ರ ಕೆಲಸ ಅವ್ರು ಚಾಲು ಮಾಡ್ತಾರ. ಹೋರಿ ಹಂಗ ಮಾಡುನು. ನಾಳೆ ಬಿಜಾಪುರಕ್ಕೆ ಹೋಗ್ಬಿಡುನೇನ್ರಿ? ನಂಗರ ಒಂಥರ ಆಗ ಕುಂತ ಬಿಟ್ಟತ್ರಿ. ದಿನಕ್ಕೆ ದಿನ ಭಯ ಹೆಚ್ಚಿಗೆ ಆಗ ಕುಂತತ್ರಿ. ಪಾಪ ನನ್ನಿಂದ ನಮ್ಮ ಅವ್ವ ಅಪ್ಪ ಎಷ್ಟು ಕಷ್ಟ ಅನುಭವಿಸಾಕ ಕುಂತಾರ. ಬರೀ ಇದಾತ್ ನೋಡ್ ನಿಂದು. ಅಲ್ಲ ಹಂಗೆ ಯಾಕೆ ಅನ್ಕಂತಿ? ನನಗೆ ಅನ್ಸಕುಂತತಿ ಅವ್ರಿಗೇನೂ ಆಗಿಲ್ಲ. ಏನು ಅವ್ರು ಎಲ್ಲಿದ್ರು ಆರಾಮಾಗಿರ್ತಾರ. ಏನ ಅವ್ರಿಗೂ ಮಗಳು ಅನ್ನೋದು ಕಕ್ಕಲಾತಿರ್ತತಿ. ಬರ್ತಾರ ತಡಿ. ಆ ದೇವ್ರ ದಯೆಯಿಂದ ನಮ್ಮ ಅವ್ವ ಅಪ್ಪ ಒಂದು ನಮ್ಮ ಮನೆಗೆ ಬಂದ್ರೆ ಅಷ್ಟು ಸಾಕ್ರಿ. ಬರ್ತಾರ ಮನ್ಸಿಗ ಘಾಸಿ ಆಗಿರ್ತೈತಲ್ಲ, ಅದಕ್ಕೆ 1-2 ತಿಂಗಳ ಹಿಂಗತೆ ಕಾಸಿ ಯಾತ್ರೆ ಮಾಡಕ್ ಹೋಗಿರ್ಬೇಕು. ನೀನು ಅಷ್ಟಕ್ಕೆಲ್ಲ ಇಷ್ಟು ಮನ್ಸಿಗೆ ಹಚ್ಕೊಂಡ್ರ ಹಂಗಂದ್ರೆ ಸರಿ ರೀ. ನಮ್ಮ ಅವ್ವ ಅಪ್ಪ ಬೇಕು ನನಗ. ಒಬ್ಬಕ್ಕೆ ಮಗಳಂತ ಭಾಳ ಮುದ್ದು ಮಾಡಿ ಬೆಳೆಸ್ಯಾರಿ ನನಗ. ನಮ್ಮ ಅಪ್ಪರ ನನ್ನ ಮೇಲೆ ಜೀವನ ಇಟ್ಟಿದ್ದ. ಆದ್ರೆ ನಾನು ಇಂಥ ಕೆಲಸ ಮಾಡಬಾರ್ದಿತ್ತು. ಈಗ ನೀನ್ ಅಳುದಲ್ದೆ ನಂಗೂ ಅಳಿಸ್ಬೇಕಂತ ಮಾಡಿ ಏನೋ ಅಂಜಲಿ? ನಾನೇನು ಹಂಗೆಲ್ಲ ಮಾಡಿಲ್ ತಗೋರಿ. ಈಗ ನೀನ್ ಅಳುದ್ ನಿಂದ್ರಿಸ್ತೀಯ ಏನಿಲ್ಲ? ನಿಂದ್ರಿಸ್ತೀನಿ ತಗೋರಿ. ನಾಳೆ ಬಿಜಾಪುರಕ್ಕೆ ಹೋಗುನು ಅಂತ ಹೇಳಿಲ್ಲ, ಮತ್ ಯಾಕೆ ಕಳ್ತಿದಿ? ಹೋಗುನ್ ತಗೋರಿ. ಈಗ ಮಕ್ಕೋ ನಡಿ. ನಾನು ಇದು ಹೊರಗಿಂದು ಇತ್ಲಿಂದ ಬಾಗ್ಲ ಹಾಕೊಂಬರ್ತಾನೆ. ನಮ್ಮ ಅವು ಮಕ್ಕಂಡಾಳೆ ಏನಿಲ್ಲ ಅಂತ ನೋಡಿ ಬರ್ತೇನೆ ತಡಿ. ಹೋಗ್ರಿ, ಹುಷಾರಿ. ಪಾಪ ನಾನು ಹತ್ರ ಇವ್ರಿಗೆ ಎಷ್ಟು ಮನ್ಸಿಗೆ ಬೇಜಾರಾಕೈತೆ ನೋಡು. ನಮ್ಮ ಅವ್ವ ಅಪ್ಪ ಒಂದು ಸಿಕ್ಬಿಟ್ರ ಅಷ್ಟು ಸಾಕು ನನಗೆ.